ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ಬ್ಲಾಗ್. ಇವತ್ತು ಮಾರ್ನಿಂಗ್ ಇಲ್ಲಿ ಹೊರಟಂತ ಅನಿಸಿದ್ದೀರಾ? ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ, ಎಂಜಾಯ್ ಮಾಡುವ. ನೀವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗೋದು, ಗದ್ದೆಲೆಲ್ಲ ಫುಲ್ ನೀರು ತುಂಬೋಗಿದೆ. ಅಷ್ಟು ಜೋರ್ ನಿನ್ನೆ ರಾತ್ರಿ ಮಳೆ, ಗುಡುಗು, ಸಿಡಿಲು, ಗಾಳಿ. ನಿಮಗೆ ಸಿಗ್ತಾ ಕಮೆಂಟ್ ಮಾಡಿ. ಇದು ನಮ್ಮದು ಪಂಬ ಹೋಲಿ ಕ್ರಾಸ್ ಚರ್ಚ್. ನಮ್ಮ ಊರಲ್ಲಿ ಒಂದು ಪೆಟ್ರೋಲ್ ಪಂಪ್ಸ್ ಆಗ್ತಾ ಉಂಟು, ನೋಡ್ಬೋದು ನೀವು. ನಾನು ಇವತ್ತು ಮಾರ್ನಿಂಗ್ ಶಾಪಿಂಗ್ ಹೊರಟದ್ದು. ಡ್ಯಾಡಿ ಒಂದು ಬರ್ಡೇ ಪಾರ್ಟಿ ಅಟೆಂಡ್ ಮಾಡಲಿಕ್ಕಿತ್ತು. ಸೊ ಏನಾದರೂ ಗಿಫ್ಟ್ ಕೊಂಡೋಗಿ ಅಂತ ನಾನು ತಂದು ಕೊಡ್ತೇನೆ ಅಂತ ಹೇಳಿದೆ. ನೀವು ನೋಡಿದ್ರೆ ಇದು ಶಿರ್ವದ್ದು ಸಂತ ಮೇರಿ ಸೆಂಟ್ ಮೇರಿಸ್ ಕಾಲೇಜ್ ಸ್ಕೂಲ್ ಎಲ್ಲ ಇದೆ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, PU ಕಾಲೇಜ್, ಓಲ್ಡ್ ಮೆಮೊರೀಸ್. ಇದು ನಾನು 8 to 10 ಇಲ್ಲಿ ಹೋಗಿದ್ದೆ ಈ ಸ್ಕೂಲ್ಗೆ. ಅದರ ನೆಕ್ಸ್ಟ್ ಈ ಬಿಲ್ಡಿಂಗ್ PUC. ಸೊ ನಾನು PUC ಇಲ್ಲಿ ಓದಿದ್ದೆ. ನಾವು ರೀಚ್ ಆದ್ವಿ ಫೈನಲಿ ಶಾಪಿಂಗ್ ಮಾಡಲಿಕ್ಕೆ ಅಲೆಕ್ಸ್ ಟೆಕ್ಸ್ಟೈಲ್ಸ್ಗೆ. ನಮಗೆ ಅರ್ಜೆಂಟ್ಗೆ ಬೇಕಾದರೆ ಅರ್ಜೆಂಟ್ಗೆ ಅಂತಲ್ಲ, ಏನು ಬೇಕಾದ್ರೆ ನೀವು ಶಾಪಿಂಗ್ ಮಾಡ್ಬೋದು, ಏನು ಬೇಕು ಎಲ್ಲ ಅವೈಲೇಬಲ್ ಇದೆ. ಬರ್ಡೇದು ಗಿಫ್ಟ್ ತಗೊಂಡಾದ್ಮೇಲೆ ಬಂದದ್ದು ಬರ್ಡೇ ಗಿಫ್ಟ್ ಪರ್ಚೇಸ್ ಮಾಡಲಿಕ್ಕೆ. ಬಟ್ ನನ್ನ ಹಸ್ಬೆಂಡ್ ನನಗೆ ಪ್ಯಾಂಟ್ ಬೇಕು ಅಂತ ಹೇಳಿದ್ದು. ಸೊ ಅಲ್ಲಿಂದ ಪ್ಯಾಂಟ್ ತಗೊಳ್ಳಿಕ್ಕೆ ಹೊರಟ್ವಿ. ಅವ್ರು ಕೇಳೋದು ನಾನು ಏನಾಗಿದೆ ಅಂತ, ಹುಷಾರಿಲ್ಲ ಅಂತ, ಕೋಲ್ಡ್ ಫೀವರ್. ಇಲ್ಲಿ ನೋಡಿ ಯಾರು ಕೂತ್ಕೊಂಡಿದ್ದಾರೆ, ಮಾತಾಡಲಿಲ್ಲ ಅವರು ಇಲ್ಲಿ ಅಂತ ನಾನು ಓದಿ ಬಂದೆ. ಸೊ ಅವರದ್ದು ಪ್ಯಾಂಟ್ ಸೆಲೆಕ್ಷನ್ ಆಗೋ ತನಕ ನಾನು ಒಂದು ಶೂಟ್ ಮಾಡಿದೆ. ನೋಡ್ಬೋದು ನೀವು, ಒಳ್ಳೆ ಕಲೆಕ್ಷನ್ಸ್ ಇದೆ. ಇದು ಜಸ್ಟ್ ಜೆಂಟ್ಸ್ ಇದು ಫ್ಲೋರ್, ಓನ್ಲಿ ಜೆಂಟ್ಸ್ ಡ್ರೆಸ್ಸಸ್ ಇದೆ. ಲೇಡೀಸ್ ಇದು 2 ಫ್ಲೋರ್ ಇದೆ, ಮತ್ತು ಮಕ್ಕಳದು ಸಹ ಒಳ್ಳೆ ಡ್ರೆಸ್ಸಸ್ ಇದೆ. ಇಲ್ಲಿ ನೋಡ್ಬೋದು ಮದುವೆ ಸೆಲೆಕ್ಷನ್ಸ್ ಅಂತೂ ಸೂಪರ್ ಇದೆ, ಎಲ್ಲ ಸಿಗ್ತದೆ. ಸೂಟ್, ಶೆರ್ವಾನಿ, ಪ್ಯಾಂಟ್, ಶರ್ಟ್ಸ್, ಟಿ ಶರ್ಟ್ಸ್, ಸ್ಪೋರ್ಟ್ಸ್ ವೇರ್ ಎಲ್ಲ ಉಂಟು ಇಲ್ಲಿ. ಸೊ ಅಲ್ಲಿವರೆಗೆ ನಾನು ಶರ್ಟ್ ವಿಡಿಯೋ ಹೋಗುವಾಗ ಸಡನ್ ಆಗಿ ನನ್ನ ಹಸ್ಬೆಂಡ್ ಹತ್ರ ಲೈಟ್ ಸ್ಕೈ ಬ್ಲೂ ಕಲರ್ ಶರ್ಟ್ ಇಲ್ಲ. ಸೊ ಯಾವಾಗ ನಾನು ತಗೊಳ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೆ. ಸೊ ನನಗೆ ಫೈನಲ್ ಸಿಕ್ಕಿದ್ದು, ನಾನು ರೆಡಿ ಮಾಡಿ ಇಟ್ಟಿದ್ದೆ. ಅವ್ರು ಟ್ರಯಲ್ ರೂಮ್ಗೆ ಚೇಂಜ್ ಮಾಡಿ ಹೋಗಿದ್ದಾರೆ. ಔಟ್ ಸೈಡ್ ಬಂದದ್ದೆ ಹೇಳುವ ಅಂತ ರೆಡಿ ಮಾಡಿ ಇಟ್ಟಿದ್ದೇನೆ. ನೋಡುವ ಏನು ಹೇಳ್ತಾರಂತ. ನೋಡಿ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಉಂಟು, ಮದುವೆದು ಕಲರ್ ಸೂಟ್ಸ್ ಉಂಟು. ನೋಡಿ ಅವ್ರು ನೋಡಿದ್ರು ಇದು ನನ್ನ ಸೈಜ್ ಅಲ್ಲ ಅಂತ. ಮತ್ತು ನಾನು ಹೇಳಿದೆ ನಿಮ್ಮ ಸೈಜ್ ಇದು ನೋಡಿ ಹೋಗಿ ಅಂತ ಅವರಿಗೆ ಸಿಕ್ಕಿತ್ತು. ಸೊ ನಾನು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರು ಬರುತ್ತೆ ಚೆಕ್ ಮಾಡಿ ಅಂತ. ಸೊ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ ನನ್ನ ಸೈಜ್ ಅಂತ. ಓಕೆ ಸಮಾಧಾನ ಅಂತ ಹೇಳಿದೆ. ಓಕೆ ಫೈನಲಿ ಡನ್. ಶಾಪಿಂಗ್ಸ್ ಆಯಿತು. ಅಲ್ಲಿಂದ ಬಿಲ್ಲಿಂಗ್ ಮಾಡಿ ಇಲ್ಲಿ ಬಂದರೆ ನಾನು ಇದಂತೂ ಫೇವರೇಟ್ ಸೆಕ್ಷನ್ ಆಯಿತಾ, ಟೆಡಿ ಬೇರ್ಸ್ದು. ಇಲ್ಲಿ ನೋಡಿ ಮಕ್ಕಳದ್ದು ಸೆಲೆಕ್ಷನ್ಸ್ ಅಂತೂ ಮಕ್ಕಳದ್ದು ಕಲೆಕ್ಷನ್ಸ್ ಅಂತೂ ಸೂಪರ್ ಉಂಟು. ಡ್ರೆಸ್ ಏನಾದರೂ ನಿಮಗೆ ಬೇಗ ಸಿಗ್ತದೆ, ಏನು ಬೇಕು ನನಗಂತೂ ತುಂಬ ಇಷ್ಟ ಈ ಸೆಕ್ಷನ್. ಅಲ್ಲಿಂದ ಡ್ಯಾಡಿ ನನಗೆ ಯಾಕೋ ಹಿಂದಿ ಬೇಕಂತ ಹೇಳಿದ್ರು. ಸೊ ಅಲ್ಲಿಂದ ಗ್ರೋಸರಿ ಶಾಪ್ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಹೊರಟಿದ್ದು ನಮ್ಮ ಮನೆ ಕಡೆ. ಇವತ್ತು ನನ್ನ ಹಸ್ಬೆಂಡ್ ಮನೆಯಿಂದ ಡ್ಯಾಡಿ ಮನೆಗೆ ಹೋಗ್ತಿದ್ದೇನೆ. ಮನೆಗೆ ರೀಚ್ ಆಗ್ತಾ ಬಂದ್ವಿ. ಮನೆಗೆ ರೀಚ್ ಆಗಿ ಎಲ್ಲ ಐಟಮ್ಸ್ ಎಲ್ಲ ಕೊಟ್ಟು ಹೇಗೆ ಹೊರಟದ್ದು ವಾಪಸ್. ಸಂಡೇ ಆದ್ದರಿಂದ ಇವತ್ತು ತುಂಬ ಫಂಕ್ಷನ್ಸ್. ಸೊ ನಮಗೆ ಸಹ ಒಂದು 2-3 ಫಂಕ್ಷನ್ಗೆ ಅಟೆಂಡ್ ಆಗಲಿಕ್ಕಿತ್ತು. ಸೊ ಬೇಗ ಹೋಗಿ ರೆಡಿಯಾಗಿ ಹೇಗೆ ವಾಪಸ್ ಹೊರಟದ್ದು ಫಂಕ್ಷನ್ಗೆ. ಏನು ನೋಡಿ ಇಲ್ಲಿ ಟೆಂಪಲ್ ಅಲ್ಲಿ ನೋಡಿದ್ವಿ ಎಲ್ಲ ಕಡೆ ಫಂಕ್ಷನ್ಸೇ. ಇಲ್ಲಿ ಮನೆಗೆ ಹೋಗುವ ರೋಡ್ ನೋಡಿದ್ರೆ ಗೊತ್ತಾಗ್ತದೆ, ನೀರು ನೋಡಿದ್ರೆ ಎಷ್ಟು ಜೋರು ಮಳೆ ಇತ್ತಂತ. ಹಾಗೆ ಮನೆಗೆ ಹೋಗಿ ಹೇಗೆ ರೆಡಿಯಾಗಿ ಹೊರಟದ್ದು ಫಂಕ್ಷನ್ಗೆ. ಇದು ನಮ್ಮ ಕುಂಜಾಲಗಿರಿ ಗೈಸ್, ನಮ್ಮ ಮನೆ ಕುಂಜಾಲಗಿರಿ ಹತ್ರ. ಫಂಕ್ಷನ್ ಇದ್ದದ್ದು ಉಡುಪಿ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ. ರೀಚ್ ಆಗ್ತಾ ಬಂದ್ವಿ. ಫೈನಲಿ ರೀಚ್ ಆಗಿ ನೋಡಿ ಒಳ್ಳೆ ಉಂಟಲ್ಲ. ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಅಲ್ಲಿಂದ ಅವರಿಗೆ ವಿಶ್ ಮಾಡಿ ಊಟ ಮಾಡಿ. ಊಟ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್, ಸೂಪರ್ ಯಮ್ಮಿ ಇತ್ತು. ಊಟ ಆಗಿ ಹೊರಟದ್ದು ವಾಪಸ್ ಮನೆ ಆಚೆ. ಸ್ಟಾರ್ಟಿಂಗ್ ಫುಡ್ ಎಂಟ್ರಿ ಜ್ಯೂಸಿಂದ ಇತ್ತು, ಲಾಸ್ಟ್ ಪಾಯಸವರೆಗೆ ಐಸ್ ಕ್ರೀಮ್ಸ್ ಇತ್ತು. ಸೂಪರ್ ಯಮ್ಮಿ ಇತ್ತು. ಪಾಯಸ ಇಷ್ಟ ಆಯ್ತಂತ ಇನ್ನೊಂದು ಕಪ್ ತಂದು ಬಂದೆ ಬರುವಾಗ. ಸೊ ಫೈನಲಿ